ನಮಸ್ಕಾರ ಗೆಳೆಯರೇ, ಜಿಕೆನಲ್ಲಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಆರೋಗ್ಯ ವಿಷಯದ ಕುತೂಹಲಕಾರಿ 12 ಪ್ರಶ್ನೆಗಳು. ಬನ್ನಿ ಗೆಳೆಯರೇ, ವಿಡಿಯೋವನ್ನು ಶುರು ಮಾಡುವ. ಮೊದಲನೆಯ ಪ್ರಶ್ನೆ, ಮನುಷ್ಯನಲ್ಲಿ ಹೃದಯವು ದಿನಕ್ಕೆ ಸರಾಸರಿ ಎಷ್ಟು ಬಾರಿ ಬಡಿತ ಮಾಡುತ್ತದೆ? ಆಪ್ಷನ್ ಎ 50,000, ಆಪ್ಷನ್ ಬಿ 72,000, ಆಪ್ಷನ್ ಸಿ 1,00,000, ಆಪ್ಷನ್ ಡಿ 1,20,000. ಗೆಳೆಯರೇ, ಸರಿಯಾದ ಉತ್ತರ ಆಪ್ಷನ್ ಸಿ 1,00,000. ಎರಡನೆಯ ಪ್ರಶ್ನೆ, ರಕ್ತದಲ್ಲಿ ಲೋಹದ ಅಂಶ ಕಡಿಮೆಯಾದಾಗ ಯಾವ ರೋಗ ಉಂಟಾಗುತ್ತದೆ? ಆಪ್ಷನ್ ಎ ಶ್ವಾಸಕೋಶ, ಆಪ್ಷನ್ ಬಿ ಮಲೇರಿಯಾ, ಆಪ್ಷನ್ ಸಿ ಅನೇಮಿಯಾ, ಆಪ್ಷನ್ ಡಿ ಟೈಫಾಯ್ಡ್. ಗೆಳೆಯರೇ, ಸರಿಯಾದ ಉತ್ತರ ಆಪ್ಷನ್ ಸಿ ಅನೇಮಿಯಾ. ಮೂರನೆಯ ಪ್ರಶ್ನೆ, ಮಾನವನ ದೇಹದಲ್ಲಿ ಅತಿದೊಡ್ಡ ಅಂಗ ಯಾವುದು? ಆಪ್ಷನ್ ಎ ಯಕೃತ್, ಆಪ್ಷನ್ ಬಿ ಚರ್ಮ, ಆಪ್ಷನ್ ಸಿ ಹೃದಯ, ಆಪ್ಷನ್ ಡಿ ಮೆದುಳು. ಗೆಳೆಯರೇ, ಸರಿಯಾದ ಉತ್ತರ ಆಪ್ಷನ್ ಬಿ ಚರ್ಮ. ನಾಲ್ಕನೆಯ ಪ್ರಶ್ನೆ, ಯಕೃತ್ತಿನಲ್ಲಿ ಉತ್ಪತ್ತಿಯಾಗುವ ದ್ರವವನ್ನು ಏನು ಎನ್ನುತ್ತಾರೆ? ಆಪ್ಷನ್ ಎ ಪಿತ್ತ, ಆಪ್ಷನ್ ಬಿ ಲಾಲಾಜಲ, ಆಪ್ಷನ್ ಸಿ ಪೆಪ್ಸಿನ್, ಆಪ್ಷನ್ ಡಿ ಲೈಪೇಸ್. ಗೆಳೆಯರೇ, ಸರಿಯಾದ ಉತ್ತರ ಆಪ್ಷನ್ ಎ ಪಿತ್ತ. ಐದನೆಯ ಪ್ರಶ್ನೆ, ರಕ್ತದ ಗುಂಪುಗಳನ್ನು ಎಂಡೋಸ್ಕೋಪ್ ಆವಿಷ್ಕಾರ ಮಾಡಿದವರು ಯಾರು? ಆಪ್ಷನ್ ಎ ಐನ್ಸ್ಟೈನ್, ಆಪ್ಷನ್ ಬಿ ಲ್ಯಾಂಡ್ ಸ್ಟೈನರ್, ಆಪ್ಷನ್ ಸಿ ಆಲ್ಬರ್ಟ್ ಸಾವಿನ್, ಆಪ್ಷನ್ ಡಿ ರಾಬರ್ಟ್ ಹಾಕ್. ಗೆಳೆಯರೇ, ಸರಿಯಾದ ಉತ್ತರ ಆಪ್ಷನ್ ಬಿ ಲ್ಯಾಂಡ್ ಸ್ಟೈನರ್. ಆರನೆಯ ಪ್ರಶ್ನೆ, ಮಾನವನ ದೇಹದಲ್ಲಿ ಎಷ್ಟು ಜೋಡಿ ಕ್ರೋಮೋಸೋಮ್ಗಳು ಇರುತ್ತವೆ? ಆಪ್ಷನ್ ಎ 22, ಆಪ್ಷನ್ ಬಿ 23, ಆಪ್ಷನ್ ಸಿ 24, ಆಪ್ಷನ್ ಡಿ 21. ಗೆಳೆಯರೇ, ಸರಿಯಾದ ಉತ್ತರ ಆಪ್ಷನ್ ಬಿ 23. ಏಳನೆಯ ಪ್ರಶ್ನೆ, IMR ಎಂದರೆ ಏನು? ಆಪ್ಷನ್ ಎ ಇಂಟರ್ನಲ್ ಮೆಡಿಕಲ್ ರೇಟ್, ಆಪ್ಷನ್ ಬಿ ಇಂಡಿಯನ್ ಮೆಡಿಸಿನ್ ರೇಟ್, ಆಪ್ಷನ್ ಸಿ ಇನ್ಫ್ಯಾಂಟ್ ಮಾರ್ಟಿಲಿಟಿ ರೇಟ್, ಆಪ್ಷನ್ ಡಿ ಇನಿಷಿಯಲ್ ಮೆಡಿಕಲ್ ರೆಕಾರ್ಡ್. ಗೆಳೆಯರೇ, ಸರಿಯಾದ ಉತ್ತರ ಆಪ್ಷನ್ ಸಿ ಇನ್ಫ್ಯಾಂಟ್ ಮಾರ್ಟಿಲಿಟಿ ರೇಟ್. ಎಂಟನೆಯ ಪ್ರಶ್ನೆ, ಹೃದಯಾಘಾತಕ್ಕೆ ಮುಖ್ಯ ಕಾರಣ ಯಾವುದು? ಆಪ್ಷನ್ ಎ ಹೆಚ್ಚಿನ ನೀರಿನ ಸೇವನೆ, ಆಪ್ಷನ್ ಬಿ ರಕ್ತದ ಒತ್ತಡ, ಆಪ್ಷನ್ ಸಿ ತೂಕ ಹೆಚ್ಚಳ, ಆಪ್ಷನ್ ಡಿ ಕ್ಯಾಲ್ಸಿಯಂನ ಕೊರತೆ. ಗೆಳೆಯರೇ, ಸರಿಯಾದ ಉತ್ತರ ಆಪ್ಷನ್ ಬಿ ರಕ್ತದ ಒತ್ತಡ. ಒಂಬತ್ತನೆಯ ಪ್ರಶ್ನೆ, ಕೋವಿಡ್-19 ರೋಗವನ್ನು ಉಂಟುಮಾಡುವ ವೈರಸ್ ಯಾವುದು? ಆಪ್ಷನ್ ಎ ಇಬೋಲಾ, ಆಪ್ಷನ್ ಬಿ ಕೊರೋನಾ, ಆಪ್ಷನ್ ಸಿ H1N1, ಆಪ್ಷನ್ ಡಿ ಡೆಂಗಿ. ಗೆಳೆಯರೇ, ಸರಿಯಾದ ಉತ್ತರ ಆಪ್ಷನ್ ಬಿ ಕರೋನಾ. ಹತ್ತನೆಯ ಪ್ರಶ್ನೆ, ರಕ್ತದ ಹಿಮೋಗ್ಲೋಬಿನ್ ಪ್ರಮಾಣವನ್ನು ಪರೀಕ್ಷಿಸಲು ಬಳಸುವ ಸಾಧನ ಯಾವುದು? ಆಪ್ಷನ್ ಎ ಥರ್ಮೋಮೀಟರ್, ಆಪ್ಷನ್ ಬಿ ಸ್ಟೆಥೋಸ್ಕೋಪ್, ಆಪ್ಷನ್ ಸಿ ಸ್ಪೈಗ್ನೋಮೀಟರ್, ಆಪ್ಷನ್ ಬಿ ಹಿಮೋಗ್ಲೋಬಿನೋಮೀಟರ್. ಗೆಳೆಯರೇ, ಸರಿಯಾದ ಉತ್ತರ ಆಪ್ಷನ್ ಡಿ ಹಿಮೋಗ್ಲೋಬಿನೋಮೀಟರ್. 11ನೆಯ ಪ್ರಶ್ನೆ, ಫಿಟ್ನೆಸ್ಗಾಗಿ ಯಾವ ವ್ಯಾಯಾಮವು ಉತ್ತಮ? ಆಪ್ಷನ್ ಎ ಓಟ, ಆಪ್ಷನ್ ಬಿ ನಿದ್ರೆ, ಆಪ್ಷನ್ ಸಿ ತಿಂಡಿಗಳ ಸೇವನೆ, ಆಪ್ಷನ್ ಡಿ ಟಿವಿ ನೋಡುವುದು.
ಗೆಳೆಯರೇ, ಸರಿಯಾದ ಉತ್ತರ ಆಪ್ಷನ್ ಎ, ಊಟ. 12ನೆಯ ಪ್ರಶ್ನೆ, ಆರೋಗ್ಯದ ಅಂತಾರಾಷ್ಟ್ರೀಯ ದಿನ ಯಾವಾಗ ಆಚರಿಸಲಾಗುತ್ತದೆ? ಆಪ್ಷನ್ ಎ, ಏಪ್ರಿಲ್ 7, ಆಪ್ಷನ್ ಬಿ, ಮಾರ್ಚ್ 5, ಆಪ್ಷನ್ ಸಿ, ಮೇ 1, ಆಪ್ಷನ್ ಡಿ, ಜೂನ್ 14. ಗೆಳೆಯರೇ, ಸರಿಯಾದ ಉತ್ತರ ಆಪ್ಷನ್ ಎ, ಏಪ್ರಿಲ್ 7. ಧನ್ಯವಾದಗಳು ಗೆಳೆಯರೇ, ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ನಿಮ್ಮ ಉತ್ತರಗಳು ಎಷ್ಟು ಸರಿಯಾದವು ಕೆಳಗೆ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಾಳೆ ಹೊಸ ವಿಷಯದ ಕ್ವಿಜ್ ಬರಲಿದೆ. ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.